ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮುಂದೆ ಬಹಳ ಸಲ ಕೇಳಿದೀವಿ ಜೆಡಿಎಸ್ ಹೆಂಗ್ ಕಾಣಿಸ್ತಾ ಇದೆ ಭವಿಷ್ಯ ಅದ್ರದ್ದು. ಈಗಲೂ ಜೆಡಿಎಸ್ ನ ಭವಿಷ್ಯ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಇಲ್ಲ ಆದ್ರೆ ಆ JDS ನ ಭವಿಷ್ಯದ ಬಗ್ಗೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನಗಳು ಮಾಡ್ತಾರೆ ನಮ್ಮ ಜನ ಮತದಾರ ಬಂಧುಗಳು ಅಂತ ನಮಗೆ ಗೊತ್ತಿಲ್ಲ. ಬಟ್ ಈಗ ನಮಗೊಂದು ಶಕ್ತಿ ಬಂದಿದೆ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಆಗಿರೋದು ಒಂದು ಶಕ್ತಿ ಬಂದಿದೆ. ಅದರಿಂದ JDS ಏನೋ ಮುಗ್ದೇ ಹೋಯ್ತು ಅಂತಕ್ಕಂಥದ್ದು ಭ್ರಮೆ ಅಥವಾ ಇದು ನಮಗೆ ಬೇಡ, ಅಂಡರ್ ಎಸ್ಟಿಮೇಟ್ ಮಾಡೋದು ಬೇಡ. ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಸುರೇಶ್ ಅವರು ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಮಾಡ್ತಾರೆ ಅನ್ನೋತಕ್ಕಂಥ ಮೇಲೆ 28ಕ್ಕೆ ತೀರ್ಮಾನ ಆಗ್ತದೆ. ನಾವು ಬಂದ್ಬಿಟ್ಟಿದ್ದೀವಪ್ಪ ಎಲ್ಲ ಮುಗ್ದೇ ಹೋಯ್ತು ನಾವು ಆಗೋಯ್ತು ಅವ್ರದ್ದು ಅನ್ನೋಕ್ಕಂಥದ್ದು ಆ ಭ್ರಮೆಯಲ್ಲಿ ನಾವಿಲ್ಲ. ಅವರು ಕೂಡ ಕುಮಾರಸ್ವಾಮಿ ಅವರಿಗೆ ಅವ್ರದ್ದೇ ಆದಂಥ ವೋಟ್ ಬ್ಯಾಂಕ್ ಇದೆ, ಅವ್ರದ್ದೇ ಆದಂಥ ಶಕ್ತಿ ಇದೆ, ಅವರು ಅವ್ರದ್ದೇ ಆದಂಥ ತಂತ್ರಗಾರಿಕೆನೂ ಕೂಡ ಅವ್ರು ಮಾಡ್ತಾರೆ. ಆದರೆ ನಮಗೇನಂದರೆ ನಮ್ಗೆ ಇವಾಗ ಫೇಸ್ ಸೇವಿಂಗು ನಮ್ಗೆ ಇದಾಗಲಿಲ್ಲ ಅಂದಿದ್ರೆ ನಮ್ಮ ಭಾಗದಲ್ಲಿ ನಮ್ಮ ಜನಾಂಗದ ಮತದಾರರು ಸ್ವಲ್ಪ ಹೇಳೋರು, ನಮ್ಗೆ ಹೇಳೋರು ಏನಯ್ಯ ನೀವು ಯಾಕಪ್ಪ ನೀವು ಬರೀ ದಳನೇ ಇಷ್ಟಪಡ್ತೀರ ಅಂತ ನಾವು ಕೇಳಿದ್ರೆ ಅವ್ರು ಹೇಳೋರು ನೋಡಿ 18 ಜನ ಗೆದ್ರು ಮುಖ್ಯಮಂತ್ರಿ ಆಯ್ತಾರ್ರಿ ಕುಮಾರಸ್ವಾಮಿ, ನೀವು 135 ಜನ ಗೆದ್ದಿದ್ರಿ ಏನು ಮಾಡಿದಿರಿ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ನ ಅನ್ನೋರು. ಸದ್ಯ ಈಗ ಅದರಿಂದ ಹೊರಗಡೆ ಬಂದಿದ್ದೀವಿ ನಾವು. ಪೆನ್ನು ಪೇಪರ್ ಸಿಕ್ಕಿದೆ. ಈಗ ಪೆನ್ನು ಪೇಪರು ಅಂತ ಕೇಳ್ತೀರಿ, ಕೊಟ್ವಲ್ಲಪ್ಪ ಓಟ್ನ, ನೀವು ಅದು ನಮ್ಮ ಪೆನ್ನು ಪೇಪರ್ ತಗೊಳ್ಳಿಲ್ಲ ಅಂತ ಈಗ ಅದೊಂದು ಅವಕಾಶ ಸಿಕ್ಕಿದೆ. ಹಂಗೆ ಅಂದಾಕ್ಷಣಕ್ಕೆ ಏನು ಎಲ್ಲ ಮುಗ್ದೇ ಹೋಯ್ತು ದಳ, ನಾವೇ ಎಲ್ಲ ಸುಪ್ರೀಮು ಅಂತಕ್ಕಂಥ ಭಾವನೆ ಯಾರಿಗೂ ಬರೋದು ಬೇಡ. ಎಷ್ಟು ಸರಿಯಾಗಿ ಬರೀತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಯಾರ ಹಣೆ ಬರ ಯಾವ ರೀತಿ ಬರೀತೀರಿ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತದೆ. ಸುಮ್ಮನೆ ಗೀಚಿದ್ರೆ ಆಗಲ್ಲ, ಸರಿಯಾಗಿ ಗೀಚಬೇಕಷ್ಟೇ. ಹರಿಪ್ರಸಾದ್ ಅವರು OBC ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಸೊ OBC ಪಾಲಿಟಿಕ್ಸ್ ಅನ್ನ ಮತ್ತು ಒಕ್ಕಲಿಗ ಹಿಂದೂ ಲಿಂಗಾಯತರು ಎಲ್ಲರನ್ನು ಒಟ್ಟಿಗೆ ಆ ಕಾಂಬಿನೇಷನ್ ಬಗ್ಗೆ ತಮ್ಗೆ ಏನನ್ಸುತ್ತೆ ಸರ್? ಸರ್, ಇಲ್ಲಿ ಜಾತಿ ಸಮೀಕರಣ ಮಾಡೋದು ಬೇಡ. ಇಲ್ಲಿ ನಾನು ಒಂದೇ ಮಾತು ಹೇಳಿದ್ದೀನಿ, ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಪಕ್ಷ ಇದೆಯಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲ ಜನಾಂಗದವರು ಕೂಡ ಇದ್ದಾರೆ. ಇಲ್ಲಿ ಯಾವುದೋ ಒಂದು ವರ್ಗಕ್ಕೋ ಅಥವಾ ಒಂದು ಸಮಾಜಕ್ಕೋ ಸ್ಥಿಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಇಲ್ಲಿ ಯಾರ್ಯಾರು ಎಷ್ಟು ಮಟ್ಟಿಗೆ ಶ್ರಮ ಆಗ್ತಾರೆ, ಯಾರ್ಯಾರು ಎಷ್ಟು ಮಟ್ಟಿಗೆ ತಮ್ಮ ಪ್ರತಿಭೆಗಳನ್ನ ಅವರು ಹೊರತರ್ತಕ್ಕಂಥ ಕೆಲಸ ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗ್ತದೆ ಅಷ್ಟೇ. ಇಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ, ಯಾರಿಲ್ಲ, ಎಲ್ಲ ಸ್ಟಾಲ್ವರ್ಡ್ಸೇ.